ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಜರ್ಮನಿಯ ಕೊಲೋನ್ ಒಂದು ನಗರಕ್ಕೆ ಸ್ವಾಗತ. ಬಹುಶಃ ಒಂದು ಸ್ವಲ್ಪ ತುಂಬ ಖುಷಿ ಆಗ್ತಾಯಿದೆ. ಮೊದಲ ಬಾರಿಗೆ ನಮ್ಮ ಮನೆಯ ಮುಂದೆ ಈ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ಮಾಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಆದರೆ ಆ ಒಂದು ವಿಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಮಾಡ್ತಾಯಿದ್ದೇನೆ, ಯಾಕೆಂದರೆ ಇಲ್ಲಿ ನಾನು ಇರುವಂತಹ ಈ ಮನೆ, ಇಲ್ಲಿ ಹಿಮ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಇದೆ ಇಲ್ಲಿನ ವಾತಾವರಣ, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನೀವಿಲ್ಲಿ ನೋಡ್ಬೋದು. ನನ್ನ ಎದುರುಗಡೆ ತುಂಬ ಹಿಮ ಬೀಳ್ತಾ ಇದೆ. ಗಾಡಿಗಳು ಆಚೆ ಈಚೆ ಹೋಗ್ತಾ ಇದ್ದಾವೆ, ಅದು ಕೂಡ ತುಂಬ ಕಷ್ಟ. ಇದು ದಾರಿಯಲ್ಲಿ ನಡೆದಾಡೋಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ಈ ಒಂದು ವಿಡಿಯೋವನ್ನು ಮಾಡಬೇಕು ಅನ್ನಿಸ್ತು. ನೋಡಿದ್ರೆ ತುಂಬ 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 ಖುಷಿ ಆಗುತ್ತೆ, ಯಾಕೆಂದರೆ ಇದನ್ನೆಲ್ಲ ನಾನು ಬಹುಶಃ ಒಂದು ವಿಡಿಯೋ ರೂಪದಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಇದನ್ನು ನೋಡುವಾಗ ನನಗೆ ತುಂಬ ಖುಷಿ ಅನ್ನಿಸ್ತು. ಆದ್ದರಿಂದ ಈ ಸಣ್ಣದಾದಂತಹ ಒಂದು ವಿಡಿಯೋವನ್ನು ನಾನು ನಿಮಗೆ ಮಾಡ್ತಾಯಿದ್ದೀನಿ. ಸಾಕಷ್ಟು ಈ ಒಂದು ಸನ್ನಿವೇಶವನ್ನು ನೋಡುವಾಗ ತುಂಬ ಖುಷಿ ಅನಿಸುತ್ತೆ. ನೋಡಿ, ಇಲ್ಲಿ ಇದು ಜರ್ಮನಿಯ ಒಂದು ನಗರದ ಪ್ರದೇಶದಲ್ಲಿ ಈ ರೀತಿಯಾಗಿ ಹಿಮ ಬೀಳೋದನ್ನು ನೀವು ನೋಡ್ಬೋದು. ತುಂಬ ಖುಷಿಯಾಗುತ್ತೆ. ಗಾಡಿಗಳು ಕೂಡ ಕಡೆ ಹೋಗೋಕ್ಕೆ ಕಷ್ಟ. ನಾನು ಅದರಲ್ಲಿ ನಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಅದು ನನಗೂ ಕೂಡ ತುಂಬ ಖುಷಿ ಕೊಡುವಂಥ ವಿಚಾರ. ಅದನ್ನು ನೋಡೋಕ್ಕೆ ಒಂಥರ ಏನು ಹೇಳ್ತಾರಲ್ಲ, ಎರಡು ಕಣ್ಣು ಸಾಲದು. ನಿಮ್ಮ ಮನೆಯ ಮುಂದೆ ಆಚೆ ಬಂದಾಗ ಇಂತಹ ಹಿಮ ತುಂಬಿದಂತಹ ಪ್ರದೇಶವನ್ನು ನೋಡುವಾಗ ತುಂಬ ಖುಷಿ ಆಗುತ್ತೆ. ಏನು ಹೇಳಬೇಕು ಅಂತ ಹೇಳಿ ಜಾಸ್ತಿ ನನಗೂ ಅಷ್ಟು ಅನ್ನಿಸ್ತಾ ಇಲ್ಲ, ಯಾಕೆಂದರೆ ಮುಖಕ್ಕೆಲ್ಲ ಹಿಮ ಬಂದು ಬಡಿತಾ ಇದೆ. ಅದರಿಂದ ಆ ವಿಡಿಯೋವನ್ನು ಮಾಡಬೇಕಾದ್ರೂ ಕೂಡ ತುಂಬ ಕಷ್ಟ. ಆದರೂ ಮಾಡ್ತಾಯಿದ್ದೀನಿ. ನೋಡೋಣ, ಈ ಒಂದು ವಿಡಿಯೋವನ್ನು ನನ್ನ ಕಡೆ ತಿರ್ಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದು ಹೇಗೆ ಸಾಧ್ಯ ಅಂತ ಹೇಳಿ ನೋಡೋಣ. ನೋಡ್ಬೋದು ಇವಾಗ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ತುಂಬ ಬಾಯಿ ತೆರೆದ್ರೆ ಹಿಮ ಒಳಗಡೆ ಹೋಗುತ್ತೆ, ಅಷ್ಟೊಂದು ಹಿಮ ನನಗೆ ಮುಖದ ಮೇಲೆ ಬೀಳ್ತಾ ಇದೆ. ನೋಡಿ, ನನಗೂ ಕೂಡ ತುಂಬ ಖುಷಿ. ನಿಮಗೆಲ್ಲರಿಗೂ ಕೂಡ ಇದರ ಒಂದು ತುಣುಕನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಖುಷಿ ಆಗ್ತಾಯಿತ್ತು. ಆದ್ದರಿಂದ ಈ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೇನೆ. ನೀವು ನನ್ನ ಎಡ ಬಲಗಳಲ್ಲೂ ಕೂಡ ಕೆಲವೊಂದು ಸಾರಿ ಐಸನ್ನು ತೆಗಿತಾ ಇದ್ದಾರೆ. ಅದೇ ಸುಂದರವಾದಂತಹ ಒಂದು ಸನ್ನಿವೇಶ. ನನಗೆ ವಿಡಿಯೋ ಮಾತಾಡಬೇಕು ಇದ್ರ ಬಗ್ಗೆ ಅಂತ ಹೇಳಿ ತುಂಬ ಖುಷಿ. ಅದ್ರ ಜೊತೆಗೆ ಈ ಒಂದು ಸುಂದರವಾದಂತಹ ವಾತಾವರಣದಲ್ಲಿ ಒಬ್ಬ ಸಾಧಾರಣ ಕರ್ನಾಟಕದಿಂದ ಬಂದಿರುವಂತಹ ನಾನು ಈ ಒಂದು ಸುಂದರವಾದಂತಹ ವಾತಾವರಣನ ನೋಡ್ತಾ ಈ ಒಂದು ಪುಟ್ಟವಾದಂಥ ವಿಡಿಯೋವನ್ನು ಮಾಡೋಕ್ಕೆ ನನಗೆ ತುಂಬ ಖುಷಿ ಆಯಿತು. ಆ ವಿಡಿಯೋವನ್ನು ಮಾಡ್ತೀನಿ, ನಿಮಗೆಲ್ಲರೂ ಕೂಡ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಮುಖಕ್ಕೆ ಕೂಡ ಬಡಿತಿರುವಂಥದ್ದು ಹಿಮ. ಇಲ್ಲಿ ಎಲ್ಲವನ್ನು ನೀವು ಗಮನಿಸಿದ್ರೆ ಬಹುಶಃ ತುಂಬ ಖುಷಿ ಆಗುತ್ತೆ. ಇದು ವಾಸ್ತವತೆ ಇಲ್ಲಿ ಜರ್ಮನಿಯ ಈ ಒಂದು ಪುಟ್ಟದಾದಂಥ ಒಂದು ಸ್ಥಳದಲ್ಲಿ ಮಾಡ್ತಾ ಇರುವಂಥದ್ದು. ತುಂಬ ಚಳಿ ಇದೆ, ನಡುಕ ಇದೆ. ಅದರ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋದ್ರಿಂದ ಆ ಮೊಬೈಲ್ ಹಿಡ್ಕೊಂಡಿರೋದು ಕೂಡ ನಮಗೆ ವಿಚಿತ್ರ ಕಾಣಿಸುತ್ತೆ. ಇದನ್ನು ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಕರ್ನಾಟಕ.